ಏರ್ಪೋರ್ಟ್ ಇದೆಯಲ್ಲ, ಸೊ ಆ ಏರ್ಪೋರ್ಟ್ ಅಲ್ಲಿ ಕೂಡ 1-2 ವಾಶ್ರೂಮ್ ಇರೋದು. 10:30 ಆಯ್ತು. ಸೊ ನೋಡಿ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ, ಈ ಹೊತ್ತಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಇವರು ನಮ್ಗೆ ಇಲ್ಲಿ ತನಕ ಕರ್ಕೊಂಡು ಬಂದು ಬಿಟ್ರು ನೋಡಿ. ಇವಾಗ ಇಲ್ಲಿ ವೆಲಂಗಣಿ ಕಾಣ್ತಾ ಇದೆ ನಿಮಗೆ, ತುಂಬಾ ಚೆನ್ನಾಗಿದೆ. ಎಷ್ಟು ಫ್ರೀಯಾ? ಸೋ ಮಚ್. ಸೊ ನೋಡ್ಬೋದು, ತುಂಬಾ ಒಳ್ಳೆ ಮನುಷ್ಯರೆಲ್ಲ ಇರ್ತಾರೆ, ನಮ್ಗೆ ಇದು ಖುಷಿ ಆಗೋದು ಇಲ್ಲಿ. ಇವಾಗ ಬಂದು ನಾವು ಇಲ್ಲಿ ವೇಟ್ ಮಾಡ್ತಾ ಇದ್ದೇವೆ. ಸೊ ನೋಡಿ ನಾವು ಬಂದಿದ್ದೇವೆ ಇಲ್ಲಿ. ನಿಜವಾಗ್ಲು ನನ್ಗೆ ನೋಡಿ, ನೀವು ಒಂದು ಸ್ವಲ್ಪ ಈ ರೆಸ್ಟ್ ರೂಮ್ಸ್ ಎಲ್ಲ ಎಷ್ಟು ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಸೊ ನೋಡಿ ನೀವು, ಸೊ ಸೋಲಾರು ಸಿಸ್ಟಮ್ ಎಲ್ಲ ಮಾಡಿಬಿಟ್ಟು ನೋಡಿ. ಮೇಲೆ ಸಹ ಬಸ್ ಸ್ಟಾಪ್ ಇದು ಮೇಲೆ ಇರೋದು ಲೋಕಲ್ ಬಸ್ ಸ್ಟಾಪ್ ಅಂತ. ಇಲ್ಲಿ ನಮಗೆ ಅಂದರೆ ತುಂಬ ಲಾಂಗ್ ಹೋಗೋ ಬಸ್ ಸ್ಟಾಪ್ಸ್. ಸೊ ಇದು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದರೆ, ಸ್ಟಾಲಿನವರ ಪಕ್ಷದ ಗುರುತು ಇದೆಯಲ್ಲ ಅದು ನೋಡಿ, ಅಲ್ಲಿ ಮುಂದೆ ನಿಮಗೆ ಕಾಣ್ತಲ್ಲ. ಸೊ ಎಲ್ಲ ಕಡೆ ಆ ರೀತಿ ಇದೆ ನೋಡಿ. ಅದನ್ನು ಹೇಗೆ ಯೂಸ್ ಮಾಡಿದ್ದಾರೆ ಅಂದರೆ ಪ್ಲ್ಯಾಟ್ಫಾರ್ಮ್ ರೀತಿಯಲ್ಲಿ ಯೂಸ್ ಮಾಡಿದ್ದಾರೆ. ಸೊ ತುಂಬ ಖುಷಿ ರೀ ನಿಜವಾಗ್ಲೂ. ಈ ಥರ ಇಂಪ್ರೂವ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ ಆದಷ್ಟು ಬೇಗ ಆಗಲಿ ಅಂತ ನಾನು ಬಯಸ್ತೇನೆ. ಫುಲ್ಲು ವೇಟಿಂಗ್ ರೂಮ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಒಂದು. ಸೊ ನೋಡಿ, ತುಂಬ ಚೆನ್ನಾಗಿ ನೋಡಿ ಬಸ್ ಸ್ಟಾಪ್ ಅಂದರೆ ಏನು ಇಷ್ಟು ಚೆನ್ನಾಗಿ ನೋಡಿ. ಇಲ್ಲಿ ಲಿಫ್ಟ್ ಎಲ್ಲ ವಾಕಿಂಗ್ ಲಿಫ್ಟ್ ಮಾಲಲ್ಲಿ ಇರುತ್ತಲ್ಲ ಆ ರೀತಿ ಎಲ್ಲ ಲಿಫ್ಟು ನೋಡಿ. ಸೊ ನೋಡಿ ನನ್ನ ಭಾವ ಕೂಡ ಬಂದರು. ಸೊ ಇಲ್ಲಿ ನೋಡಿ, ಇಲ್ಲಿ ಪುನಃ ಇದೆ ನೋಡಿ ಬಾತ್ರೂಮ್, ವಾಶ್ರೂಮ್, ಅಲ್ಲಲ್ಲಿ ವಾಶ್ರೂಮ್ ಇದೆ, ಡ್ರಿಂಕಿಂಗ್ ವಾಟರ್ ಇದೆ ನೋಡಿ, ಕ್ಲೀನ್ ವಾಟರ್ ಇದೆ. ಪ್ಯೂರ್ ವಾಟರ್ ನೋಡಿ, ತುಂಬಾ ಕ್ಲೀನ್ ವಾಟರ್ ಇದೆ. ನಮ್ಗೆ ಇವಾಗ ಅಲ್ಲಿ ಬನ್ನಿ ತೋರಿಸ್ತೇನೆ ಅಂತ ಹೇಳಿದ್ರು. ಸೊ ನೋಡಿ, ಮಸಾಜ್ ರೂಮ್ ಇದೆ. ಏನ್ ಬೇಕ್ರಿ ನಿಮ್ಗೆ ಬಸ್ ಸ್ಟಾಪ್ ಅಲ್ಲಿ ಹೇಳಿ, ಎಲ್ಲ ಇದೆ. ಏರ್ಪೋರ್ಟ್ ಫೆಸಿಲಿಟಿ ಇದೆ ನಿಮಗೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಸೊ ನೋಡಿ, ಆ ಕಡೆ ಅಲ್ಲಿ ಬ್ಯಾಂಗ್ಳೂರ್ಗೆ ಹೋಗ್ತೇವಲ್ಲ ಆ ರೀತಿ ಬಸ್ ಎಲ್ಲ ಇದೆ, ಕಾಣ್ತಾ ಇದೆ ನಿಮ್ಗೆ ಅಲ್ಲಿ. ಸೊ ನೋಡಿ, ಏನ್ ಬೇಕು ಹೇಳಿ ನೋಡಿ. ಸಿಟ್ಟಿಂಗ್ ವ್ಯವಸ್ಥೆ ನೋಡಿ, ಈ ಲೋಕಲ್ ಬಸ್ ಸ್ಟಾಪ್ ಅಲ್ಲೆಲ್ಲ ಈ ರೀತಿ ನಿಮ್ಗೆ ನೋಡಿ, ಏರ್ಪೋರ್ಟ್ ಅಲ್ಲಿ ಇರೋ ರೀತಿ ನೋಡಿ, ಸಿಟ್ಟಿಂಗ್ ಎಲ್ಲ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇದನ್ನ ಈ ರೀತಿಯನ್ನ ಒಂದು ಯೋಚನೆ ಮಾಡಿದಂಥ ಒಂದು ನಮ್ಮ CM ಸ್ಟಾಲಿನ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನೋಡಿ. ಇದು ಹೀಗೆ ಸುಮ್ಮನೆ ಮಾಡಿದ್ದಲ್ಲ, ತುಂಬ ಖರ್ಚಾಗಿದೆ. ಖರ್ಚು ಖಾಲಿ ತೋರಿಸಿದ್ದಲ್ಲ, ಖರ್ಚಾಗಿದೆ ಅಂತ ಕಾಣ್ತಾ ಇದೆ. ಸೊ ನೋಡಿ, ಟಿಫಿನ್ ಸೆಂಟರ್ ಎಲ್ಲ ಯಾವ ರೀತಿ ಇದೆ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ರೀ ನಿಜವಾಗ್ಲು. ವೇಟಿಂಗ್ ಏರಿಯಾ ನೋಡ್ರಿ ಹೆಂಗಿದೆ ಅಂತ. ವೇಟಿಂಗ್ ಏರಿಯಾ ಆಗಿರ್ಬೋದು, ಒಂದು ಫುಲ್ ಫೆಸಿಲಿಟಿ ನೋಡಿ ಹೌದು, ಭಾರಿ ಚೆನ್ನಾಗಿದೆ. ಸೊ ನೋಡಿ, ಎಲ್ಲೋ ಒಂದು ಕಡೆ ಮಾಲಲ್ಲೆಲ್ಲ ಸಿಗುವ ವಸ್ತುಗಳು ಲೋಕಲ್ ಬಸ್ ಸ್ಟಾಪಲ್ಲಿ ಸಿಗ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ವಾಶ್ರೂಮ್ಸ್ ನೋಡಿ, ಅಲ್ಲಲ್ಲಿ ವಾಶ್ರೂಮ್ಸ್ ಇದೆ ನೋಡಿ, ಆ ಕಡೆ ಈ ಕಡೆ ಇದೆ ನೋಡಿ. ಇದೊಂದು ದೊಡ್ಡ ಮಾಲ್ ಅಂತಾನೆ ಹೇಳ್ಬೋದು ರೀ. ತುಂಬ ಅಂದರೆ ತುಂಬ ಚೆನ್ನಾಗಿ ಒಂದು ಯೋಚನೆ ಮಾಡಿದ್ದಾರೆ ನೋಡಿ. ಕೆಲ ಪ್ಯಾಸೆಂಜರಿಗೆಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ಓಲ್ಡ್ ಪರ್ಸನ್ ಅಂದರೆ ಸ್ವಲ್ಪ ಏಜ್ ಅವರಿಗೆ. ಇನ್ನೂ ಸಹ ಡೆವಲಪ್ ಆಗೋದ್ರಲ್ಲಿ ಇದೆ ಅಂತೆ ನೋಡಿ. ಸೊ ಇದು ಇಷ್ಟ ಆಗಿದ್ದೇ ಹೆಚ್ಚು ನಮ್ಮವರಿಗೆ. ಒಂದು ವೇಳೆ ಡೆವಲಪ್ ಆದರೆ ಇದೊಂದು ಮಿನಿ ನೋಡಿ, ಮದರ್ಸ್ ನೋಡಿ. ಓಕೆ, ಇದು ಮಾಡಲ್. ಓಕೆ, ಸೊ ನೀವು ನೋಡ್ಬೋದು ಇಲ್ಲಿ. ಸೊ ಇದು ಮಾಡೆಲ್ ಬಸ್ ಸ್ಟಾಪ್. ಸೊ ನೋಡ್ರಿ ಯಾವ ರೀತಿ ಪ್ಲ್ಯಾನ್ ಎಲ್ಲ ಮಾಡಿದ್ದಾರೆ ಅಂತ. ಸೊ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ನೋಡಿ, ಇದು ತಮಿಳಲ್ಲಿದೆ. ಸೊ ನನಗೆ ಗೊತ್ತಾಗಲ್ಲ. ಡೌನ್ ಮೇನ್ ಬಸ್ ಡೌನ್ ಬ್ಯಾಂಗ್ಳೂರು
ಸೈಡ್ ಓಕೆ ಓಕೆ. ಸೊ ನೋಡಿ ಇಲ್ಲಿ ನಮ್ದು ಈ ಬಸ್ಸು ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಅದು ಲೋಕಲ್ ಬಸ್ಸು, ಆ ಕಡೆ ಕಾಣ್ತಾ ಇದೆಯಲ್ಲ ಲಕ್ಸುರಿ ಆಗಿ ಅದು ಅಲ್ಲ ಬ್ಯಾಂಗ್ಳೂರು ಆ ಕಡೆ ಎಲ್ಲ ಹೋಗೋದು ಬಸ್ಸು. ಸೊ ನೋಡಿ ಇದು ಫ್ರಂಟ್ ಲುಕ್ ನೋಡಿ ಹೆಂಗಿದೆ ನೋಡಿ. ಇದರಲ್ಲಿ ಖಾಲಿ ಪಿಕ್ಚರಲ್ಲಿ ತೋರಿಸಲಿಲ್ಲ ಇವರು, ನಿಜವಾಗ್ಲೂ ಇದೇ ರೀತಿ ಮಾಡೆಲ್ ಮಾಡಿದ್ದಾರೆ ಆಯ್ತಾ. ಒಟ್ಟಾರೆ ಅಂದರೆ ಇದರಲ್ಲಿ ಒಂದು ಡಿಸ್ಪ್ಲೇಯಲ್ಲಿ 3Dಯಲ್ಲಿ ಒಂದು ತೋರಿಸಿ ಇನ್ನೊಂದು ಅದು ಮಾಡಿಲ್ಲ. ಸೊ ಇವ್ರು ಹೋದ್ರ ಅಂತಲ್ಲ. ಅಲ್ಲಿ ಕೆಲವು ಇದು ಕನ್ಸ್ಟ್ರಕ್ಷನ್ ಆಗೋ ಫೋಟೋ ಎಲ್ಲ ಹೌದು ನೋಡ್ರಿ ನೋಡಿ. ಸೊ ನೋಡಿ ಇಲ್ಲಿ ಎಲ್ಲ ಆ ಒಂದು ಬಸ್ ಸ್ಟಾಪ್ನ ಕಾಮಗಾರಿಯ ಫೋಟೋಸ್ಗಳನ್ನ ನೋಡಿ. ಇಲ್ಲಿ ಕೆಲಸ ಮಾಡೋರ್ದು ಫೋಟೋ ಹಾಕಿದ್ದಾರೆ ನೋಡಿ, ಎಲ್ಲ ಕೆಲಸದವರ ಫೋಟೋ ಕೂಡ. ಇದು ಫಸ್ಟ್ ಟೈಮ್ ಅಂತ ಕಾಣುತ್ತೆ ನನಗೆ. ಯಾರೆಲ್ಲ ವರ್ಕ್ ಮಾಡಿದ್ದಾರೆ ಅವ್ರ ವರ್ಕರ್ಸ್ ಎಲ್ಲ ಫೋಟೋ ಎಲ್ಲ ಹಾಕಿಬಿಟ್ಟಿದ್ದಾರೆ ನೋಡಿ. ಸೊ ನೋಡಿ ಅಲ್ಲ ತುಂಬ ಅಂದರೆ ವರ್ಕ್ ಮಾಡಿದ್ದಾರೆ ರೀ ನಿಜವಾಗ್ಲು. ಏನೋ ನಾವು ಹೇಳ್ತೀವಲ್ಲ ಲಾಟುಪೋಟ್ ಏನು ಮಾಡಲಿಲ್ಲ. ಸೊ ನೋಡಿ ಇಲ್ಲಿ ಎಲ್ಲ ಹೊರಗಡೆ ಎಲ್ಲ ಏನ್ರಿ ತುಂಬ ಅಂದರೆ ತುಂಬ. ಸೊ ನೋಡ್ಬೋದು ನೀವು. ಸೊ ನೋಡಿ ಅಲ್ಲಿ ಆ ಫ್ರಂಟಲ್ಲಿ ಏನು 3D ಕಾಣ್ತು ಅದಿಲ್ಲಿದೆ. ಸೊ ನೋಡಿ ಇಲ್ಲಿ ಇದು ಯಾವ ಏರ್ಪೋರ್ಟ್ಗೆ ಕಮ್ಮಿ ಇದೆ ನೋಡಿ, ಯಾವ ರೀತಿ ಮಾಡಿದ್ದಾರೆ ನೋಡಿ. ಕರೆಕ್ಟಾಗಿ ನೋಡಿದ್ರೆ ನಾವು ಏರ್ಪೋರ್ಟ್ ಅಂತ ಫೀಲ್, ಬಸ್ ಸ್ಟಾಪ್ ಅಂತಾನೆ ಗೊತ್ತಾಗಲ್ಲ. ಸೊ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ನೋಡಿ. ಅಲ್ಲಿ ಮೈನ್ ರೋಡ್ ಇದೆ ನೋಡಿ, ಅಲ್ಲಿ ಬಸ್ ಎಲ್ಲ ಹೋಗ್ತಾ ಇದೆ ನೋಡಿ. ಸೊ ಅದು ಮೈನ್ ರೋಡು. ಎನಿ ಟೈಮ್ ನೋಡಿ 24 ಅವರ್ಸು ಎಮರ್ಜೆನ್ಸಿ ಆಂಬುಲೆನ್ಸು ಅಲ್ಲ, ಇಷ್ಟು ಗ್ರೇಟ್ ಇದು. ಸೊ ನೋಡಿ ಅಲ್ಲಿ ತಮಿಳಲ್ಲಿ ಬರ್ತಿದ್ದಾರೆ. ಸೊ ಹೋಗ್ತಾ ಇದ್ದಾರಾ ಸರ್? ಥ್ಯಾಂಕ್ ಯು. ಸೊ ನೋಡಿ, ಸೊ ಇಲ್ಲಿ ಟರ್ಮಿನಲ್ ಎಲ್ಲ ಯಾವ ಗಾಡಿ ಬರುತ್ತೆ ನೋಡಿ, ಇಲ್ಲಿ ಡಿಟೇಲ್ ಅಲ್ಲಿ ಇದೆ ನೋಡಿ. ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ್ದು ನಾವು ಬಸ್ ಬರುತ್ತೆ, ಎಲ್ಲಿಗೆಲ್ಲಿಗೆ ಹೋಗುತ್ತೆ ಅಂತ ಕ್ಲೀನಾಗಿ ಎಲ್ಲ ಒಂದು ಡೀಟೇಲ್ ನೋಡಿ. ಇಲ್ಲಿ ನಮ್ಮ KSRTC ಬಸ್ ಕೂಡ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ. ಸೊ ನೋಡಿ KSRTC ಲೋಕಲ್ ಬಸ್ ಬರುತ್ತೆ ಆಯ್ತಾ. ಇಲ್ಲಿ ನಮ್ಮದು ಕೆಂಪು ಬಸ್ ಇದೆಯಲ್ಲ ಅದೆಲ್ಲ ಇಲ್ಲಿ ಬರುತ್ತೆ. ಬ್ಯಾಂಗ್ಳೂರು ಬಸ್ ಎಲ್ಲ ಆ ಕಡೆ ಬರುತ್ತೆ. ಸೊ ಇವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಬಸ್ ಬಂದರೆ ಮಾತ್ರ ಗತಿ ಇರುತ್ತೆ. ಲಾಕ್ ಆಗಿದ್ರು. ಸೊ ನೋಡಿ ಇವಾಗ ಅವರು ನಮಗೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೇಲೆ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲಿ. ತುಂಬ ನೋಡ್ರಿ ಎಷ್ಟು ನೋಡಿ, ಅಲ್ಲಿ ಲಿಫ್ಟ್ ಕೂಡ ಇದೆ ನೋಡಿ. ನೋಡಿರಿ ಸೊ ನೋಡ್ಬೋದು ನೀವು ನೋಡಿ. ಸೊ ಇಲ್ಲೆಲ್ಲ ಬಸ್ ಬರುತ್ತೆ ನೋಡಿ, ಇಲ್ಲಿ ಬಸ್ ಇದೆ ನೋಡಿ. ಇದು ಲೋಕಲ್ ಬಸ್, ಅಂದರೆ ಈ ಲೋಕಲ್ ನಮ್ಮ ಇಲ್ಲಿ ಲೋಕಲ್ ಎಲ್ಲ ತಿರುಗುತ್ತಲ್ಲ. ಸೊ ಲೋಕಲ್ ಬಸ್ ನೋಡಿ. ಸೊ ನೋಡಿ ಏನ್ರಿ ಇದು ಹೈಟೆಕ್ ಅಂದರೆ ಹೈಟೆಕ್ ರೀ ನಿಜವಾಗ್ಲು. ಈ ರೀತಿ ತಲೆಯೆಲ್ಲ ಯೂಸ್ ಮಾಡಿಬಿಟ್ಟು ಈ ಇಂಜಿನಿಯರಿಗೆ ಕೊಡಲೇಬೇಕು. ಅದು ಇಂಜಿನಿಯರ್ ಟಾಪ್ ಬ್ರೈನ್. ಸೊ ನೋಡಿ ನೋಡಿ ಭಾವನವರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ತುಂಬ ಟಾಪ್ ಅಂದರೆ ಟಾಪ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ರಿ ಒಂದೊಂದು ಏನು ಯೂಸ್ ಆಗಿದೆಯಲ್ವಾ ಮೆಟೀರಿಯಲು, ಇದು ಯಾವುದು ಹೇಳ್ತೇವೆ ನಾವು, ಸುಮ್ಮನೆ ಯೂಸ್ ಆಗಿಲ್ಲ, ಸೂಪರಾಗಿ ಯೂಸ್ ಆಗಿದೆ. ನೋಡ್ಬೋದು ಎಲ್ಲ ಕಡೆ ಕೂಡ ಬಾತ್ರೂಮ್ಸ್ ಇದೆ, ವಾಶ್ರೂಮ್ಸ್ ಇದೆ. ಸೊ ಯಾರಿಗೂ ಒಂದು ಅನ್ಕಂಫರ್ಟೇಬಲ್ ಅಂತ ಇಲ್ಲ. ಸೊ ನೋಡ್ಬೋದು ನೀವು ನೋಡಿ. ಸೊ ಆದಷ್ಟು ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ನಾನು. ಸೊ ನೋಡಿ ನಿಮ್ಮದು KSRTC ಬಸ್ ಕಾಣ್ತಾ ಇಲ್ಲ ಅನ್ಫಾರ್ಚುನೇಟ್ಲಿ, ಬಟ್ ನೋಡ್ಬೋದು ನೀವು. ಸೊ ನೋಡಿ ಅಲ್ಲಲ್ಲಿ ಒಂದು ಚೆನ್ನಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಡಬಲ್ ರೋಡ್ ಎಲ್ಲ ಮಾಡಿಬಿಟ್ಟು 1 2 3 4 ಲೇನ್ ಇದೆ. ಸೊ 4 ಲೇನಲ್ಲಿ 6 ಬಸ್ ಅಂದರೆ
हां हां ಅವನು ಸಂಗ್ಲಾನ ತಕ ಸೊ ನೋಡಿ ನೋಡಿ ಇಲ್ಲಿ ಮೇಲೇನೆ ಇದು 3ನೇ ವಾಶ್ರೂಮ್ ಎಲ್ಲ ಕ್ಲೀನ್ ನೀಟ್ ವೆರಿ ವೆಲ್ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ. ಅಂದರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ವಾಶ್ರೂಮ್ ಬಿಡಿ ಗೊತ್ತಿದೆಯಲ್ಲ ನಿಮಗೆ, ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕೆ ಬಸ್ ವ್ಯವಸ್ಥೆ ಇಲ್ಲ. ಇಷ್ಟು ದೊಡ್ಡ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಕೂಡ ಅಷ್ಟು ವ್ಯವಸ್ಥೆ ಇಲ್ಲ. ಸೊ ಇದೊಂದು ತಿರುಚಿ ಸೊ ನೋಡಿ ಯಾವ ರೀತಿ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಅಂತ. ಸೊ ಅಲ್ಲಿ ಕೂತಿದ್ದಾರೆ ನೋಡಿ ನನ್ನ ಮಿಸಸ್ಸು, ನನ್ನ ಭಾವನವರ ಮಿಸಸ್ಸು. ದಯ ಝೂ ಮನಿಕೆ ಕರಿಯತ್ತೆ. ಸೊ ನೋಡಿ ಇವಾಗ ನೋಡಿದ್ರು ನೋಡಿ, ಇವಾಗ ಅಲ್ಲಿಂದ ನೋಡಿದ್ರು. ಸೊ ಬಸ್ ಬಂತು ಅಂತ ಕಾಣುತ್ತೆ. ಸೊ ಚೆನ್ನೈ ಬಸ್ ಸ್ಟಾಪ್ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅವರ ಕೆಲಸ ಬಿಟ್ಟು ನಮಗೆಲ್ಲ ಎಕ್ಸ್ಪೀರಿಯನ್ಸ್ ತೋರಿಸಿದ್ರು. ನಿಜವಾಗ್ಲೂ ತುಂಬಾ ಸತ್ಯಂ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. நாகப்பட்டினம் பஸ் ஓகே ஒன்லி வேளாங்கண்ணி. நாகப்பட்டினம் போயிட்டு 12 கிலோமீட்டர்ஸ் நாகப்பட்டினத்துல இறங்கிட்டு வேற பஸ் வரும். ஓகே நெக்ஸ்ட் பஸ் இந்த பஸ்ல போனா ஓகே டைரக்ட் வேளாங்கண்ணி பஸ். ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸರ್. ಸೊ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದ್ರೆ ಇವರು, ಅಲ್ಲಿ ನಾಗಪಟ್ಟಣಂ ಬಸ್ ಬರುತ್ತೆ ಅದರಲ್ಲಿ ಹೋಗ್ಬೇಡಿ, ವೆಲಂಗಣಿ ಬಸ್ ಬರುತ್ತೆ ಅದರಲ್ಲೇ ಹೋಗಿ ಅಂತ. ಸೊ ಥ್ಯಾಂಕ್ ಯು. ಅಂದ್ರೆ ತುಂಬಾ ನೋಡಿ ನೀಟ್ನೆಸ್ ನೋಡಿ, ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಇವಾಗ ಟೈಮು 10:30 ಆಯ್ತು ಅಂತ ಕಾಣುತ್ತೆ. 10:30 ಆಯ್ತು. ಸೊ ನೋಡಿ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ, ಈ ಹೊತ್ತಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಒಂದು ಹೈ ಕ್ಲಾಸ್ ಬೇಕಾ ಹೇಳಿ. ಸೊ ನೋಡ್ಬೋದು ನೀವು ಇಲ್ಲಿ ಕೂಡ ನೋಡ್ಬೋದು ವೇಟಿಂಗ್ ಅಲ್ಲಿ. ಸೊ ನೋಡಿ ಹೋಟೆಲ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಒಂದು ಇದು ಮಾಡಿದ್ದಾರೆ. ಸೊ ನೋಡ್ಬೋದು ನಾವು ಇವಾಗ ಬಂದ್ವಿ ಇಲ್ಲಿ. ಎಷ್ಟು ಒಳ್ಳೆ ದೇವರಂತ ಮನುಷ್ಯ ಸಿಕ್ಕಿದ್ರು ಅಂದ್ರೆ ನಮ್ಗೆ ನಿಜ ಹೇಳ್ತೇನೆ. ನಾವು ಇವಾಗ ವೆಲಂಗಣಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಓಕೆ, ನಾವು ಅದಕ್ಕಿಂತ ಮುಂಚೆ ಅವ್ರು ಹೇಳಿದ್ರು ಟೈಮ್ ಇದೆ ಎಕ್ಸ್ಪ್ಲೋರ್ ಮಾಡೋಣ ಬಸ್ ಸ್ಟಾಪ್ ಅಂತ ಹೇಳಿದ್ರು. ಸೊ ಬಸ್ ಸ್ಟಾಪ್ ಅನ್ನ ನಾವು ಎಲ್ಲ ಫುಲ್ ರೌಂಡ್ ಹೊಡ್ಕೊಂಡು ಬಂದ್ವಿ. ಅವ್ರು ಹೊಡ್ಕೊಂಡು ಬಂದ್ಮೇಲೆ ಅಲ್ಲಿ ಒಬ್ರು ಯಾರ ಹತ್ರ ಕೇಳ್ಬಿಟ್ಟು ಇವಾಗ ಎಷ್ಟು ಗೊತ್ತಾ, 11:10 ಆಗಿದೆ, 11 ಗಂಟೆ 10 ನಿಮಿಷ. ಅವರು 1:30 ತನಕ ವೇಟ್ ಮಾಡಬೇಕು ನೀವು. ಅದಕ್ಕಿಂತ ಬೆಸ್ಟ್ ಸಜೆಷನ್ ನಾಗಪಟ್ಟಣಂ ತನಕ ಹೋಗಿ ಬಸ್ಸಲ್ಲಿ, ಅಲ್ಲಿಂದ ನಿಮ್ಗೆ ವೆಲಂಗಣಿ ಆನ್ ಟೈಮ್ ಎಲ್ಲ ಬಸ್ ಸಿಗುತ್ತೆ ಅಂತ. ಸೊ ತುಂಬಾ ಖುಷಿ ರೀ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಅಲ್ಲಿ ಒಬ್ರು ಹುಡುಗ ಸಿಕ್ಕಿದ್ರು ನಮ್ಗೆ ರೈಲ್ವೆ ಸ್ಟೇಷನ್ ಅಲ್ಲಿ. ಅವರು ಒಂದು ನಮ್ಗೆ ವೇ ಹೇಳಿದ್ರು. ಸೊ ಇಲ್ಲಿ ಇವರು ಅಂತೂ ನಿಜ, ನಾನು ಅವರ ಪಕ್ಕದಲ್ಲಿ ಎಷ್ಟು ಕೂತ್ಕೊಂಡಿದ್ದಷ್ಟೇ ಎಲ್ಲಿಂದ ಅಂತ ಕೇಳಿದ್ರು, ಬೆಂಗಳೂರು ಅಂತ ಹೇಳಿದೆ. ಅಲ್ಲಿಂದ ಮಾತು ಸ್ಟಾರ್ಟ್ ಆಗಿ ಇಲ್ಲಿ ನಮ್ಗೆ ಈ ಬಸ್ ಸ್ಟ್ಯಾಂಡ್ ಅನ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೆಲ್ಪ್ ಮಾಡಿದ್ರು. ಆಕ್ಚುಲಿ ನಮ್ಗೆ ಈ ಬಸ್ ಸ್ಟಾಪ್ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ಓಕೆ, ಇವಾಗ ಬಂದ್ ಕೂಡಲೇ ಓಕೆ ಚೆನ್ನಾಗಿದೆ ಬಸ್ ಸ್ಟಾಪ್ ಅಂತ ಹೇಳಿ ಸುಮ್ಮನೆ ಇರ್ತಿದ್ವಿ. ಬಟ್ ಈ ಒಂದು ಬಸ್ ಸ್ಟಾಪ್ ವಿಷಯದಲ್ಲಿ ನಾನು ಹೇಳ್ಬೇಕು, ನಮ್ಮ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಸೊ ಆ ಏರ್ಪೋರ್ಟ್ ಅಲ್ಲಿ ಕೂಡ 1-2 ವಾಶ್ರೂಮ್ ಇರೋದು. ಇಲ್ಲಿ ಕಾಲ್ಗೆ ವಾಶ್ರೂಮ್ ಇದೆ. ಸೊ ಗೊತ್ತಿಲ್ಲ. ಹೌದು, ನಮ್ಮ ಇಂಟರ್ನ್ಯಾಷನಲ್ ಬ್ಯಾಂಗ್ಳೂರ್ ಯಾವಾಗ ಈ ರೀತಿ ಡೆವಲಪ್ಮೆಂಟ್ ಆಗುತ್ತೋ ಗೊತ್ತಿಲ್ಲ. ಸೊ ಇದು ನಿಜವಾಗ್ಲೂ ಹೇಳ್ತಾನೆ. ಇದು ನೋಡಿ ಇಲ್ಲಿ ಎಕ್ಸಿಟ್ ಅಲ್ಲೂ ಕೂಡ ವಾಶ್ರೂಮ್ ಇದೆ. ಎಕ್ಸಿಟ್ ಅಲ್ಲಿ ಇವಾಗ ನಾನು ಲಿಟ್ರಲಿ ಎಕ್ಸಿಟ್ಗೆ ಬಂದಿದ್ದೇವೆ, ಅಲ್ಲೂ ಕೂಡ ವಾಶ್ರೂಮ್ ಇದೆ. ಸೊ ನೋಡಿ ಈ ರೀತಿ ಡೆವಲಪ್ ಆದ್ರೆ ಈ ರೀತಿ ಡೆವಲಪ್ ಆಗ್ಬೇಕು. ಸೊ ಬಾಯ್ ತಿರುಚನಪಲ್ಲಿ ಬಸ್ ಸ್ಟಾಪ್. ಮತ್ತೆ ಸಿಗೋಣ. ನೋಡಿ ಅಲ್ಲಿ ಕರುಣಾನಿಧಿ ಅವರ ಫೋಟೋ ನೋಡಿ, ಸ್ಟ್ಯಾಚು ಸಾರಿ. ಸೊ ಇದು ಬಸ್ ಸ್ಟಾಪ್. ಓಕೆ, ಇವಾಗ ನಿಮ್ಗೆ ಇನ್ನೊಂದು ತೋರಿಸ್ತೇನೆ. ಸ್ವಲ್ಪ ಮುಂದಗಡೆ ಹೋದ್ಕೊಂಡ್ರೆ ಇಲ್ಲಿ ಒಂದು ಸರ್ಪ್ರೈಸ್ ಇದೆ. ಓಕೆ, ನನ್ಗೆ ಅದನ್ನ ನೋಡಿ ನಾವು ಇನ್ನು ಕರ್ನಾಟಕದವ್ರು ಎಲ್ಲಿದ್ದೀವಿ ಅಂತ ನನ್ಗೆ ಅಂದಾಜಾಗಿಲ್ಲ. ಸೊ ನೋಡ್ತಾ ಇರಿ, ಇಲ್ಲಿ ಬಸ್ ಒಳಗಡೆ ಹೋಯ್ತಲ್ಲ, ಕಾಣ್ತಾ ಇದೆ ತಾನೆ ನಿಮ್ಗೆ. ನಾನು ಸ್ವಲ್ಪ ಈ ಕಡೆ ಅಂತ ನೋಡಿ, ಇದು ಇದೆಯಲ್ಲ ಇಲ್ಲಿ ಲೆಫ್ಟ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಏನ್ ಗೊತ್ತಾ ಇದು? ಸೊ ನೋಡಿ ಯಾವ ರೀತಿ ಬಿಲ್ಡ್ ಆಗಿದೆ ನೋಡಿ. ಇದು ಲಾರಿ ಡಿಪೋ ನೋಡಿ ಯಾವ ರೀತಿ ಇದೆ ನೋಡಿ. ಇದು ಲಾರಿಗಳು ನಿಲ್ಲೋಕೆ ಅಂತ ಮಾಡಿರೋ ಡಿಪೋ ಇದು. ಸೊ ನೋಡಿ, ಅವ್ರು ಹೇಳುವಾಗ ನನ್ಗೆ ಶಾಕ್ ಆಯ್ತು, ಏನಿದು ಲಾರಿಗಳಿಗೆ ಇಷ್ಟೊಂದ ನೋಡಿ.
ಸೊ ಲಾರಿ ಡಿಪೋ ಅಂತ ಇದು ಕಾಣ್ತಾ ಇಲ್ಲ ಲಾರಿ, ಬಟ್ ಏನೋ ಹೊಸದಾಗಿ ಆಗ್ತಾ ಇರಬೇಕು. ಮೇ ಬಿ ಅವ್ರು ಹೇಳಿದಾರೆ ಅಂದ್ರೆ ನಿಜಾನೇ ಇರ್ಬೇಕು. ಇಲ್ಲಿ ಊಟ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಏನು ಸ್ಪೆಷಲ್ ಅಂತ ಹೀಗೆ ನಾನು ಬಂದೆ, ಏನು ಗೊತ್ತಾಯ್ತಾ ನಿಮಗೆ? ಸೊ ತಮಿಳ್ನಾಡಲ್ಲಿ ನಾನೊಂದು ಅದ್ಭುತ ನೋಡಿದೆ. ಹಾಗೆ ತಮಿಳ್ನಾಡಲ್ಲಿ ನಾವು ವೆಲಂಗಣಿಯಲ್ಲಿ ಏನೇನು ಕಷ್ಟಪಟ್ವಿ, ಯಾವ ರೀತಿಯಲ್ಲಿ ಯಾರ್ಯಾರು ಟ್ಯಾಟೋ ಹಾಕಿದ್ರು, ಏನೆಲ್ಲ ಆಯಿತು. ಸೊ ಲಾಸ್ಟಿಗೆ ನಮಗೆ ವೆಲಂಕಣಿಯಲ್ಲಿ ಪೂಜೆ ಸಿಗ್ತಾ ಇಲ್ವಾ, ಸೊ ಅದರ ಬಗ್ಗೆ ಎಲ್ಲದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.